ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಸೌಜನ್ಯ ಹೋರಾಟವು ಯಥಾಸ್ಥಿತಿ ಇರಬೇಕು ಉದ್ದೇಶದಿಂದ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪಾಠ ಕಲಿಸುವ ಉದ್ದೇಶದಿಂದ ಸೌಜನ್ಯ ಹೋರಾಟಗಾರರು 2024ರ ಲೋಕಸಭೆಯ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ನೋಟಾ ಮತದಾನ ಮಾಡಿ ಅಂತ ನಮ್ಮ ಮಹೇಶ್ ಅನ್ನೋರು ನಿರ್ದೇಶ ನೀಡಿದ್ದಾರೆ. ಎಲ್ಲ ಮತದಾರರಲ್ಲೂ ವಿನಂತಿ, ತಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ದರೆ ಇಲ್ಲ ತಮ್ಮ ಮನೆಯ ಮತದಾರರಿಗೆ ಅಕ್ಕ ತಂಗಿಯರು ಅಮ್ಮ ಎಂಬ ಭಾವನೆ ಇದ್ದರೆ ಅವರ ರಕ್ಷಣೆಗೋಸ್ಕರ ನೋಟಾ ಮತದಾನ ಮಾಡಿ. ಈ ನೋಟಾ ಮತದಾನ ಆಂದೋಲನ ಪ್ರಾರಂಭ ಆಗುವಾಗ ಕೆಲವೊಂದು ರಾಜಕೀಯ ಪಕ್ಷವರಿಗೆ ಬೆವರಲಿಕ್ಕೆ ಪ್ರಾರಂಭವಾಗಿದೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ಬರು ಚಾಲೆಂಜ್ ಆಗ್ತಾ ಇದ್ದಾರೆ ಒಂದು ಕಡೆಯಿಂದಾಗಿ. ನಾವು ಯಾವುದೇ ಒಂದು ರಾಜ್ಯ ಪಕ್ಷವರಿಂದ, ಅದು BJP ಕಾಂಗ್ರೆಸ್ ಅದಲ್ಲ, ಇಲ್ಲ ಇನ್ನೊಬ್ಬರು ಯಾರಿಂದಲೂ ನಮಗೆ ನೋಟಾ ಮತದಾನ ಮಾಡಿ ಅಂತ ನಾವು ಯಾರಿಗೂ ಹೇಳಿಲ್ಲ. ನೀವು ಹೇಳುವ ಥರ ಆಶ್ವಾಸನೆ, ಸುಳ್ಳು ಆಶ್ವಾಸನೆ ಕೊಡುತ್ತಾ ಮತದಾರನ ವಂಚನೆ ಮಾಡುವ ಕೆಲಸ ನಾವು ಮಾಡ್ತಾ ಇಲ್ಲ. ಇಂದಿನ ತನಕ ಮಹೇಶನ್ನ ನೇತೃತ್ವದಲ್ಲಿ ಮಾಡ್ತಾ ಇರೋ ಹೋರಾಟ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೀವಿ. ಇದು ಯಾವುದೋ ರಾಜಕೀಯವರಿಗೆ ಕಣ್ಣಿಗೆ ಕಾಣದೆ 8 ತಿಂಗಳಿಂದ ಹೋರಾಟ ಮಾಡ್ತಾ ಬರುವಾಗ ಅದಕ್ಕೆ ಕಲ್ಲಾಕೋ ಕೆಲಸವನ್ನು ಮಾಡಿದ ಹೊರತು ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸವನ್ನು ಈ ರಾಜ್ಯಕ್ಕೆ ವ್ಯಕ್ತಿಗಳು ಯಾರು ಮಾಡಿಲ್ಲ. ಈ ಒಂದು ಕಾರಣದಿಂದ ಬೇಸೆತ್ತು ನೋಟಾ ಮತದಾನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಈ ನೋಟಾ ಮತದಾನ ದೇಶದಲ್ಲಿ ಒಂದು ಹೆಸರಾಗಿರಬೇಕು. ಯಾವ ರೀತಿ ನೋಟಾ ಮತದಾನ ಆಗ್ತಾ ಅಂತ. ನೋಟಾ ಮತದಾನದಿಂದ ಕಾನೂನಿನಲ್ಲಿ ತಿದ್ದುಪಡಿ ಆಗಿರಬೇಕು. 2013ರಲ್ಲಿ ಚುನಾವಣಾ ಆಯೋಗ ತಂದ್ರೆ ಒಂದು ಸಣ್ಣ ತಿದ್ದುಪಡಿ, ಅಂದರೆ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ರು ಎಲ್ಲ ಕಡೆನೂ. ಅಂಥ ಸಂದರ್ಭ ಮತದಾನ ಬಹಿಷ್ಕಾರ ಮಾಡಬಾರದು. ಮತದಾನ ನಮ್ಮ ಹಬ್ಬ, ಆ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಬೇಕು ಎಂಬ ಉದ್ದೇಶದಿಂದ ನೋಟಾ ಮತದಾನ ಎಂಬ ಒಂದು ಮತದಾನ ಒಂದು ಪಾಯಿಂಟ್ ತಂದಿರೋದು. ಅದರಿಂದ ಎಲ್ಲರಿಗೂ ಕೇಳ್ತಾ ಇದ್ದೀವಿ, ಮತದಾನ ಕಡ್ಡಾಯ. ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ನೋಟಾ ಮತದಾನ ಮಾಡಿ. ಇಡೀ ದೇಶದಲ್ಲಿ ಎಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರಿದ್ದರಾಗ್ಬೋದು, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ದೇಶದ ನಾನಾ ಭಾಗದಲ್ಲೂ ನೋಟಾ ಮತದಾನ ಮಾಡಿ. ಇದರ ಮಧ್ಯೆಯಲ್ಲಿ ಕೆಲವೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಉಮೇಶ್ ಆಚಾರ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಟಾ ಅಭಿಯಾನದ ರೂವಾರಿಗಳು ಪರೋಕ್ಷವಾಗಿ ಕಾಂಗ್ರೆಸ್ನ ಬೆಂಬಲಿಗರಂತ ಕೊಡ್ತಾ ಇದ್ದಾರೆ. ಉಮೇಶ್ ಆಚಾರ್ಯ ಅವರೇ, ನಿಮಗೆ 8 ತಿಂಗಳಿಂದ 12 ವರ್ಷ ಹಿಂದೆಯಿಂದ ಈ ಸೌಜನ್ಯ ಒಂದು ಹೆಣ್ಣು ಮಗಳಿಗೋಸ್ಕರ ಅಲ್ಲಿ ಮಹೇಶ್ ತಿಮ್ಮರೋಡಿಯನ್ನು ಹೋರಾಟ ಮಾಡ್ತಾ ಇದ್ರೆ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ ನಿನಗೆ? ನೀಗೇನು ಹೆಣ್ಣು ಮಗಳು ಇಲ್ವ ನಿನಗೆ? ನಿನ್ನ ತಾಯಿ ಒಂದು ಹೆಣ್ಣಲ್ವಾ? ನೀ ಅಕ್ಕ ತಂಗಿಯವರು ಯಾರು ಇಲ್ವ ನಿನಗೆ? ಏನು ನಿನ್ನನ್ನು ಹುಟ್ಟಿಸಿರುವುದು ಈ ಪಕ್ಷದ ಹುಟ್ಟಿಸಿರುವುದಾ ನಿನಗೆ? ನಿಮಗಿಂತ ಅಭಿಮಾನ ನಮಗಿದೆ ದೇಶದ ಮೇಲೆ, ನಮಗೆ ಇತ್ತು ಮೋದಿ ಮೇಲೆ. ನಾವು ಮತದಾನ ಮಾಡಿದೀವಿ ದೇಶಕ್ಕೋಸ್ಕರ. ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ನಾವಿದ್ದರೆ ದೇಶ, ಪ್ರಾಣಿ ಪಕ್ಷಿಗಳು ಮಾತ್ರ ಇದೆ, ದೇಶ ಆಗಲ್ಲ. ಇದನ್ನಾದ್ರೂ ತಿಳ್ಕೊಳ್ಳೋ ಸ್ವಲ್ಪ ಬುದ್ಧಿ ಯೂಸ್ಕೊಳ್ಳಿ ನೀವು. ಒಂದು ಕಡೆ ತಿರುಗ ತಾಕತ್ತಿದ್ರೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಓಟು ಕೇಳಿ ಅಂತ. ಎಲ್ಲಾದ್ರೂ ಒಂದು ಕಡೆ ನಿಮ್ಮ BJP ಅವರದಾಗ್ಲಿ ಇನ್ನೊಬ್ಬರ ಮತ ಕೇಳಿದೆಯಾ? ಹೋರಾಟ ಕೇಳಿದಾರ ಯಾರಾದ್ರು? ಇಂಥ ಹೇಳಿಕಟ್ಟು ದಾರಿ ತಪ್ಪಿಸಗಳನ್ನು ನೀವು ಮಾಡಲೇಬೇಡಿ. ನೀವು ನಿಮ್ಮ ತಾಕತ್ತಿದ್ರೆ ನಿಮ್ಮ ಮಗನ ರಕ್ಷಣೆ ಮಾಡಿ, ನಿಮ್ಮ ಮನೆ ಹೆಣ್ಣು ಮಗಳ ರಕ್ಷಣೆ ಮಾಡಿ. ಕೇಳಿ, ನಿಮ್ಮ ಅಮ್ಮ ತಂಗಿ ಅಕ್ಕರನ್ನ ಕೂರಿಸಿಬಿಟ್ಟು ಧರ್ಮಸ್ಥಳ ಪ್ರಸಿದ್ಧ ದೇವಸ್ಥಾನ, ಅದನ್ನು ಅಲ್ಲಿ ಪೂಜೆ ಮಾಡ್ತಾ ಇರೋದು ಅನ್ಯ ಧರ್ಮೀಯರು, ಅಲ್ಲಿ ಹಿಂದೂ ದೇವರು ಇರೋದು. ಇದನ್ನು ನಮಗೆ ಅಲ್ಲಿಂದ ಅನ್ಯ ದೇವರು ಮಂಜುನಾಥಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಪೂಜೆ ಮಾಡುತ್ತಾ ಇನ್ನು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದೀವಿ. ಇದನ್ನು ತಡಲಿಕ್ಕೆ ನನಗೆ ಆಗಿಲ್ಲ. ನನಗೆ ಬೇರೆ ಎಲ್ಲ ಕೆಲಸ ಮಾಡ್ಬೋದು, ಇಲ್ಲ ಇದನ್ನು ತಡಲಿಕ್ಕೋಸ್ಕರ ಉಳಿದವರನ್ನು ಓಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಕೆಲಸ ಎಲ್ಲ ಮಾಡ್ಬೇಕಾಗಿರೋದು. ಇನ್ನೊಂದು ಹೇಳಿ, ಆ ಧರ್ಮಸ್ಥಳ SDM ಕಾಲೇಜ್ ಉಜಿರೆಯಿಂದ ಧರ್ಮಸ್ಥಳ ಕಡೆ ಬರ್ತಾ ಇರುವಾಗ ನೇತ್ರಾವತಿ ಕಡೆ ಬಸ್ ಇಳಿದು ನಡ್ಕೊಂಡು ಹೆಣ್ಣು ಮಗಳು ಬರ್ತಾ ಇರುವಾಗ 17 ವರ್ಷ ಹೆಣ್ಣು ಮಗಳು, ಅದು ಹೇಳಿ ಕುಸುಮ ಮತ್ತು ಚಂದಪ್ಪ ಅವರ ಮಗಳಂತ ಹೇಳಿ, ಧರ್ಮಸ್ಥಳ ಗ್ರಾಮದವರು ಅಂತೇಳಿ, ದೊಡ್ಡ ಪ್ರಭಾವಿ ವ್ಯಕ್ತಿಯ ತಮ್ಮನ ಮಗ, ಪ್ರಭಾವಿ ವ್ಯಕ್ತಿಯ ತಮ್ಮನ ಕಾರು, ಇನೋವಾ ಕಾರಲ್ಲಿ
4:15 ರಾಜ್ಯ ಹೆದ್ದಾರಿ 37 ಹಗಲು 4:15 ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡಿ ರಾತ್ರಿ 1:30 2 ಗಂಟೆ ಮಧ್ಯದಲ್ಲಿ ಓಮಿನಿ ಕಾರು ಹಾಗೂ ಇದೇ ಕಾರನ್ನ ಬಂದೋಬಸ್ತಲ್ಲಿ ತಂದು ವೇಸ್ಟ್ ತಂದು ಬೀಸಾಗಿ ಹೋಗಿದ್ದಾರಮ್ಮ. ಇದು ಸರಿಯಾ? ನಾನು ಇದಕ್ಕೆ ಸಪೋರ್ಟ್ ಮಾಡಲ್ಲ. ನಾನು ಅವರಿಗೆ ಸತ್ತಾಗೋಯ್ತು, ಹೋಗಿ ಆಯ್ತು, ನಾನು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಅಂತ ಕೇಳಿ ಅಮ್ಮನಿಗೆ ಒಂದು ಮಾತು ಹೇಳಿ ಆನಂತರ ಹೊರಡಿ. ನೀವು ನಿಮ್ಮಂಗೆ ಯಾವುದು ಎಂಜಲ ಕಾಸಿಗೆ ಕೆಲಸ ಮಾಡುವವರಲ್ಲ ನಾವು. ಒಂದು ಹೆಣ್ಣು ಮಗಳಿಗೋಸ್ಕರ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಇದೇ ತರ ಘಟನೆ ಆಗಬಾರ್ದು ಎಂಬ ಉದ್ದೇಶದ ಬಂದಿರುವುದು. ಮೊದಲ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಕುಟುಂಬವನ್ನು ತಿಂದಾಕಿದ್ರವ, ನಾವು ಬಿಡ್ತೀವಿ ಇವರನ್ನೆಲ್ಲ. ಆ ಹೆಣ್ಣು ಮಗಳ ತಂದೆ ಕೊನೆ ತನಕ ಹೋರಾಟ ಮಾಡಿ ಮಾಡಿ ಈ ನೀಚರಿಂದ ನಿಮ್ಮಂತವರು ಇವರೊತ್ತಿಗೆ ಇರುವುದರಿಂದ ನ್ಯಾಯ ಸಿಗಲ್ಲ ಎಂಬ ಉದ್ದೇಶದ ಬಿಟ್ಟೋಗಿರುವುದು. ಈ ಸರಿ ಮಾತ್ರ ನ್ಯಾಯ ಕೊಡಿಸ್ತೀವಿ. ಅದು ನಿನ್ನ ಕನಸು. ನಿನ್ನ ಯಾವುದೇ ಪಾರ್ಟಿಯವರು ಬಂದು ಅವರಿಗೆ ಅಡ್ಡ ಬಿದ್ದು ಅವ್ರನ್ನ ಎತ್ತಿ ಹಿಡಿದ್ರು ಸರಿ, ಜನ ಎಚ್ಚೆತ್ತುಕೊಂಡಿದ್ದಾರೆ. ನಿಮಗೆ ನಾವು ಈ ಹೆಣ್ಣು ಮಗಳಿಗೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿಕೆಗೆ ಕೊನೆ ಮಾಡ್ತೀವಿ ಅಂತ ಹೇಳಿ ಮಹೇಶನ್ನ ತಿಮ್ಮನೋಡಿ ತಂಡ ಹೇಳ್ತಾ ಇದ್ದೀವಿ. ಇದು ಎಚ್ಚರಿಕೆ. ಇನ್ನು ನಮ್ಮ ತಂಟೆಗೆ ಬರಬೇಡಿ. ನೀವು ನಾವು ಮತ ಹಾಕ್ತೀವಿ, ನೋಟ ಮತದಾನ ಮಾಡಿಸ್ತೀವಿ. ನಮ್ಮ ತಂಟೆಗೆ ಬರಬಾರ್ದಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಿಮ್ದೇನೇ ಕೆಲಸ ಮಾಡಿ ಬೇಡ ಅಂತ ಹೇಳಲ್ಲ. ನಿಮ್ಮ ಯೋಗ್ಯತೆ ಇದೇನಾ? ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇಲ್ಲಂದ್ರೆ ನೀವು ಒಂದು ಬೊಗಳ್ತಾ ಇದ್ದೀರಾ. ಇನ್ನಾಯ್ತೆ ಫೀಲ್ಡ್ ವರ್ಕ್ ಮಾಡ್ತೀವಿ, ಅವ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತ. ಒಂದು ಸಂತೋಷರಾವ್ ಪಾಪ ಅವನ ಮನೆ ಬೀಜ ತಂದು ಹಾಕಿದಲ್ಲ ಅವ್ರನ್ನೆಲ್ಲ. ಅದೇ ಪರಿಸ್ಥಿತಿ ನಿನಗೆ ಬಂದ್ರೆ ಹೆಂಗೆ ಇತ್ತೋ, ನಿನಗೆ ಬಂದ್ರೆ ಯಾವ ತರ ಇತ್ತೋ ಅದು ಅರ್ಥ ಮಾಡ್ಕೊಳ್ಳಿ ನೀವು. ಆನಂತರ ಒಳಗೆ ಮತ ಕೇಳಿ ಅಂತ ಹೇಳಿ ಆಯ್ತಾ. ಮೊದಲು ನಿಮ್ಮ ಕುಟುಂಬ ರಕ್ಷಣೆ ಮಾಡಿ, ಇಲ್ಲ ಈ ಅತ್ಯಾಚಾರ ಅಲ್ಲಿಗೂ ಬರ್ಬೋದು ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಮಾತಾಡ್ತಾನೆ